ಇಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗನಾಥ್ ಸುದ್ದಿಗೋಷ್ಠಿ ನಡೆಸಿ ದತ್ತಪೀಠದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಮುಸಲ್ಮಾನರು ಹೊಸ ಆಚರಣೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳನ್ನ ಪ್ರಶ್ನಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದತ್ತಪೀಠದ ವಿಚಾರ ನ್ಯಾಯಾಲಯದಲ್ಲಿ ಇರುವುದರಿಂದ ದತ್ತಪೀಠದಲ್ಲಿ ಯಾವುದೇ ಹೊಸ ಆಚರಣೆ ಮಾಡುವಂತಿಲ್ಲ. ಆದರೂ ಕಾನೂನನ್ನು ಉಲ್ಲಂಘಿಸಿ 23/1/2026 ಹೊಸದಾಗಿ ಕಲಂ ತಯ್ಯಬಾ ಎಂಬ ಆಚರಣೆ ಮಾಡಿದ್ದಾರೆ. ಅವರಿಗೆ ನೀವು ಅವಕಾಶ ನೀಡಿರುವುದರಿಂದ ನಮಗೂ ಗುಹೆಯ ಮುಂಭಾಗದಲ್ಲಿ ಹೋಮ ಮಾಡಲು ಅವಕಾಶ ಕೊಡಿ ಎಂದು ಆಗ್ರಹಿಸಿದ್ರು. 1978ರ ದತ್ತಪೀಠದ ವಿಚಾರಣೆಯಲ್ಲಿ ಆಗಿನ ಶಾಖಾದ್ರಿ ದಿವಂಗತ ಸೈಯದ್ ಪೀರ್ ಮೊಹಮ್ಮದ್ ರವರು ದತ್ತಪೀಠದಲ್ಲಿ ಪೂಜೆ ಮಾಡುವವರಿಗೆ ಮದುವೆ ಆಗಿರುವಂತಿಲ್ಲ ಮತ್ತು 25 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಕಾಲ ಪೂಜೆ ಮಾಡುವಂತಿಲ್ಲ ಎಂದಿದ್ದಾರೆ. ಆದರೆ ಈಗಿರುವ ಮುಜಾವರ್ಗಳಿಗೆ 3 ಮದುವೆ ಆಗಿದೆ ಮತ್ತು ಅವರು 35ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಇರುವುದರಿಂದ ಅವರನ್ನ ಬದಲಾಯಿಸಬೇಕಾಗಿ ಆಗ್ರಹಿಸಿದ್ರು. ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ ತಯ್ಯಬ ಗ್ಯಾರವಿ ಮಾಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅಲ್ಲಿ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದೋಗಿ ಈಗ ADC ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ ನ್ಯಾಯಾಲಯದ ಆದೇಶ ಇದೆ, ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತ. ಆದ್ದರಿಂದ ಅದು ನ್ಯಾಯಾಲಯದಲ್ಲಿ ದಾವೆ ಇರೋದ್ರಿಂದ ಅದನ್ನು ಅಲ್ಲಿ ಯಾವುದೇ ಹೊಸಾಚರಣೆಗಳು ಮಾಡಬಾರ್ದು ಅಂತ ಇದೆ. ಹಿಂದೂಗಳು ಯಾವುದೇ ಕೇಳಿದರೆ ಅಲ್ಲಿ ಹೋಮ ಹವನ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆ ಆವರಣ ದತ್ತಪೀಠದ ಆವರಣದೊಳಗೆ ಅವಕಾಶವನ್ನು ಕೊಡಲ್ಲ. ಆದರೆ ಕಳೆದ 23/1 ಜನವರಿಯಂದು ಅವರು ಹೊಸದಾಗಿ ತಯ್ಯಬಾ ಕಲಮೆ ತಯ್ಯಬಾ ಅಂತ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಇದು ಜಿಲ್ಲಾ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರ. ಏಕೆಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದತ್ತಪೀಠದ ಕೇಸ್ ಇರೋದರಿಂದ ಇಲ್ಲಿ ಯಾವುದೇ ಹೊಸ ಆಚರಣೆಗೆ ಅವಕಾಶ ಇರೋದಿಲ್ಲ. ದತ್ತಪೀಠದ ಮುಂಭಾಗದಲ್ಲಿ ನಾವು ಈಗಾಗಲೇ ತುಂಬ ಸರಿ ಕೇಳಿದ್ವಿ, ಹೋಮ ಹವನ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮುಂದೆ ಈ ರೀತಿಯಾದಂಥ ಯಾವುದೇ ಹೊಸ ಆಚರಣೆಗಳನ್ನ ಅವರು ಮಾಡಿಕೊಡಬಾರ್ದು ಅನ್ನೋದು ನಮ್ಮದು ಮನವಿ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಮನವಿಯನ್ನು ಕೊಟ್ಟಿದ್ದೇವೆ. ಎರಡನೇದು, ದತ್ತಪೀಠದ ವಿಚಾರ ನ್ಯಾಯಾಲಯದಲ್ಲಿ ಇದ್ದಾಗ ಉಪವಿಭಾಗಾಧಿಕಾರಿಗಳು ನ್ಯಾಯಾಲಯದಲ್ಲಿ ಮತ್ತು ಎಂಡೋಮೆಂಟ್ ಕಮಿಷನರ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ವೇಳೆ ಹಿಂದೆ ಇದ್ದಂತಹ ಶಾಖಾದ್ರಿಗಳು ದಿವಂಗತ ಸೈಯದ್ ಪೀರ್ ಮೊಹಮ್ಮದ್ ಶಾಖಾದ್ರಿ ಅವರು ಹೇಳಿಕೆ ನೀಡಿದ್ದಾರೆ. ದತ್ತಪೀಠದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡುವವರ ಅರ್ಹತೆ ಬಗ್ಗೆ ತಿಳಿಸಿದ್ದಾರೆ. ಅದರಂತೆ ಮದುವೆ ಆಗದಿರುವ ವ್ಯಕ್ತಿಗಳು ಪೂಜೆ ಮಾಡಬೇಕೆಂದು ಅವರು ಹೇಳಿದ್ದಾರೆ ಮತ್ತು ಮುಜಾವರುಗಳ ಅವಧಿ 25 ವರ್ಷ ಮಾತ್ರ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಇರುವ 3 ಜನ ಮುಜಾವರುಗಳು ಮದುವೆಯಾಗಿ ಮೊಮ್ಮಕ್ಕಳಿದ್ದು ಮತ್ತು ಅವರಿಗೆ 35 ವರ್ಷಗಳು ಅವಧಿ ಮುಗಿದಿದೆ. 35 ವರ್ಷಗಳ ಕಾಲ ಅವರು ದತ್ತಪೀಠದಲ್ಲಿ ಇದ್ದಾರೆ. ಆದರೆ ಹಿಂದೂ ಪೂಜಾ ಪದ್ಧತಿಯಲ್ಲಿ ಮದುವೆ ಆಗದೇ ಇರುವವರು ಅವಿವಾಹಿತರು ಪೂಜೆ ಮಾಡಬೇಕು ಎಂಬುದು ನಿಯಮವಿಲ್ಲ. ನಮ್ಮ ಹಿಂದೂ ಪದ್ಧತಿಯಲ್ಲಿ ಆ ರೀತಿಯಾದ ಯಾವುದೇ ನಿಯಮ ಇಲ್ಲ ಅಂದರೆ ಶಾಖಾದ್ರಿಗಳು ಹೇಳಿದ್ದಾರೆ. ಆದರೂ ಈಗ ದತ್ತಾತ್ರೇಯರ ಪೂಜೆ ಮಾಡುತ್ತಿರುವ ಅರ್ಚಕರು ಅವಿವಾಹಿತರೇ ಆಗಿದ್ದಾರೆ. ಶಾಖಾದ್ರಿಯವರ ಹೇಳಿಕೆಯಂತೆ ಮುಜಾವರುಗಳು ಅವಿವಾಹಿತರಾಗಿರಬೇಕು ಎಂಬುದು ಮತ್ತು 25 ವರ್ಷಗಳಿಗಿಂತ ಹೆಚ್ಚು ಅವಧಿ ಅಲ್ಲಿ ಪೂಜೆ ಮಾಡುವಂತಿಲ್ಲ. ಈಗ ಇರೋ ಮುಜಾವರುಗಳು ವಿವಾಹಿತರಾಗಿದ್ದಾರೆ ಮತ್ತು 35 ವರ್ಷಗಳಿಂದ ಪೂಜೆ ಮಾಡುತ್ತಿದ್ದಾರೆ. ಸೈಯದ್ ಪೀರ್ ಮೊಹಮ್ಮದ್ ಶಾಖಾದ್ರಿ ಅವರ ಅಪೇಕ್ಷೆ ಮತ್ತು ನಿಯಮಗಳ ಅನುಸಾರವಾಗಿ ಕೂಡಲೇ ಅವರನ್ನು ಬದಲಾಯಿಸಬೇಕೆಂದು ನಿಮ್ಮ ಮೂಲಕ ನಾವು ಆಗ್ರಹಿಸುತ್ತಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಕೊಟ್ಟಿದ್ದೇವೆ. ಈ ಒಂದು ವೇಳೆ ಮುಜಾವರುಗಳನ್ನು ಜಿಲ್ಲಾಡಳಿತ ಮುಂದುವರಿಸಿದರೆ ನ್ಯಾಯಾಲಯ ಮತ್ತು ಎಂಡೋಮೆಂಟ್ ಕಮಿಷನ್ ರವರ ಆದೇಶವನ್ನು ಉಲ್ಲಂಘನೆ ಮಾಡಿದಂತೆ ಆಗುತ್ತೆ. ಈಗಾಗಲೇ 23ನೇ ತಾರೀಕು ಕಳೆದ ಜನವರಿಯಂದು ಅವರು ಕಲೆಮ ತಯ್ಯಬಾ ಅಂತ ಒಂದು ಹಬ್ಬವನ್ನು ಮಾಡಿದ್ದಾರೆ, ಆಚರಣೆ. ಅಲ್ಲಿ ದತ್ತಪೀಠದ ವಿಚಾರಣೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದೆ. ಅಲ್ಲಿ ಕೇಸ್ ಇರೋದರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಆಚರಣೆಗಳನ್ನ ಮಾಡಬಾರ್ದು ಅಂತ ಕಾನೂನಲ್ಲಿದೆ. ಆದರೆ ಅದರಂತೆ ನಾವು ದತ್ತ ಜಯಂತಿ ಸಮಯದಲ್ಲಿರ್ಬೋದು, ಬೇರೆ ಬೇರೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ವಿಶೇಷ ಪೂಜೆಗಳಲ್ಲೂ ಕೂಡ ನಾವು ಹೋಮ ಹವನ ಮಾಡಬೇಕು ಅಂತ ಅವಕಾಶಗಳನ್ನು ಕೇಳಿದ್ದೇವೆ. ಆದರೆ ಅವ್ರು ಯಾವತ್ತೂ ಕೂಡ ನಮಗೆ ಅವಕಾಶವನ್ನು ಕೊಟ್ಟಿಲ್ಲ. ಅಲ್ಲಿ ಹೊಸ ಆಚರಣೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಔದಂಬರ ವೃಕ್ಷವನ್ನು ವರ್ಷಾನುಗಟ್ಟಲೆ ಸುತ್ತಿದ್ದೀವಿ. ಈಗ ಅವರು ಬೇಲಿ ಹಾಕಿ ಹೊಸ ಆಚರಣೆ ಮಾಡಬೇಡಿ, ಯಥಾಸ್ಥಿತಿ ಕಾಪಾಡಬೇಕು ಅಂತ ಹಿಂದಿದ್ದ ಜಿಲ್ಲಾಧಿಕಾರಿಗಳಿದ್ದಾರೆ. ಕಳೆದ ಬಾರಿಯೂ ಕೂಡ ಈ ರೀತಿ ಗ್ಯಾರವಿ ಹಬ್ಬಗಳನ್ನ ಮಾಡಿದ್ರು.
ಆಗ ನಾವು ವ್ಯವಸ್ಥಾಪನಾ ಮಂಡಳಿ ಇತ್ತು, ಆ ವ್ಯವಸ್ಥಾಪನಾ ಮಂಡಳಿಯ ಮೂಲಕ ಅದನ್ನು ತಡಿತಕ್ಕಂಥ ಕೆಲಸವನ್ನು ಮಾಡಿದ್ವು. ಸೊ ಈಗ ವ್ಯವಸ್ಥಾಪನಾ ಮಂಡಳಿ ಇಲ್ಲ. ಆದ್ದರಿಂದ ಈಗ ಅದನ್ನು ನೋಡ್ಕೊಳ್ತಿರೋದು ಮತ್ತು ADC ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಅವರು ಅದನ್ನು ತಡಿಬೇಕು ಮತ್ತು ನಾವು ನೇರ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀವಿ. ಯಾಕಂದರೆ ಅವರು ಪೂರ್ತಿ ಇನ್ಚಾರ್ಜ್ ಅವರು ಇರ್ತಾರೆ. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಹೊಸ ಆಚರಣೆಗಳನ್ನ ಅಲ್ಲಿ ಮಾಡಬಾರ್ದು ಅನ್ನೋದು. ಮತ್ತು ಅವ್ರು ಏನಾದರೂ ಆ ರೀತಿ ಹೊಸ ಆಚರಣೆ ಮಾಡಲಿಕ್ಕೆ ಅವರು ಅನುಮತಿ ಕೇಳಿದರೆ ಅಥವಾ ಅನುಮತಿ ಕೊಟ್ಟಿದ್ದರೆ ಇವರು ಅದನ್ನು ನಮಗೇನಾದರೂ ಹಿಂಬರಹನ ಕೊಡಬೇಕು. ಯಾವುದೂ ಇಲ್ಲದೆ ಏಕಾಏಕಿ ದತ್ತಪೀಠದಲ್ಲಿ ಯಾವುದೇ ಹೊಸ ಆಚರಣೆ ಮಾಡಬಾರ್ದು ಅನ್ನೋದು ನಮ್ಮದು ಮನವಿ ಇದೆ. ಮತ್ತು ಅವರನ್ನು ಇನ್ನೊಂದು ಎರಡನೇದು, ಹಿಂದೆ ಇದ್ದಂಥ ಶಾಖಾದ್ರಿ ಅವರು, ದಿವಂಗತ ಈಗ ಅವರಿಲ್ಲ, ಸೈಯದ್ ಪೀರ್ ಮೊಹಮ್ಮದ್ ಶಾಖಾದ್ರಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ, ಎಂಡೋಮೆಂಟ್ ಕಮಿಷನ್ಗೆ ಮತ್ತು ಸರ್ಕಾರಕ್ಕೆ. ಮುಜಾವರ್ ಅಲ್ಲಿ ದತ್ತಪೀಠದಲ್ಲಿ ಪೂಜೆ ಮಾಡತಕ್ಕಂಥ ವ್ಯಕ್ತಿಗಳು ಮದುವೆ ಆಗಿರಬಾರ್ದು ಮತ್ತು 25 ವರ್ಷಗಳಿಗಿಂತ ಹೆಚ್ಚು ಅವರು ಇರಬಾರ್ದು ಅನ್ನೋ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರದ್ದು ಹೇಳಿಕೆ ಇದೆ. ಆದರೆ ಹಿಂದೂ ಪದ್ಧತಿಯಲ್ಲಿ ಮದುವೆ ಆಗದವರು ಅಥವಾ ಮದುವೆ ಆಗಿರಬೇಕು ಈ ರೀತಿ ಯಾವುದೇ ನಿಯಮಗಳಿಲ್ಲ. ಹಾಗಾಗಿ ಈಗಿರೋರು ಮದುವೆ ಆಗಿಲ್ಲ, ಆದರೆ ಮದುವೆ ಆದರೂ ಪೂಜೆ ಮಾಡ್ಬೋದು ಅನ್ನೋದು ನಮ್ಮದು ಪದ್ಧತಿಯಲ್ಲಿದೆ. ಹಿಂದೂ ಪದ್ಧತಿಗೆ ಇದು ಬರಲ್ಲ. ಅದೇ ಅವರು ಹೇಳಿಕೆಯ ಪ್ರಕಾರ ಮತ್ತು ಅವರ ಅಪೇಕ್ಷೆ ಪ್ರಕಾರ, ನಿಯಮಗಳ ಅನುಸಾರದ ಪ್ರಕಾರ ಈಗ ಇರುವ ಮುಜಾವರ್ಗಳಿಗೆ ಮದುವೆ ಆಗಿದೆ ಮತ್ತು ಅವರು 35 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಇರುವ 3 ಜನ ಮುಜಾವರಗಳನ್ನು ಬದಲಾಯಿಸಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವೆ, ಸರ್ಕಾರದ ಗಮನಕ್ಕೂ ಇದನ್ನು ತರ್ತೇವೆ. ಈಗಿರುವ ಮುಜಾವರಗಳನ್ನು ಬದಲಾಯಿಸಬೇಕು ಮತ್ತು ಯಾವುದೇ ಹೊಸ ಆಚರಣೆಗಳನ್ನ ಅಲ್ಲಿ ಮಾಡಬಾರ್ದು ಅನ್ನೋದು ನಮ್ಮದು ಮನವಿ. ಈಗ ಇರತಕ್ಕಂಥ ಸರ್ಕಾರ ನಮ್ಮ ಪ್ರಕಾರ ನಾವೀಗ ನೋಡಿದ್ದೇವೆ, ಅವರು ಹಿಂದೂ ವಿರೋಧಿ ಇದೆ. ಹಾಗಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡೋದೇನು ನಮ್ಮ ಗಮನಕ್ಕೆ ಬರಲ್ಲ. ಮಾಡಿದರೆ ಒಳ್ಳೆಯದು. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಹ ಕಾರ್ಯದರ್ಶಿ ಅಮಿತ್, ಬಜರಂಗ ದಳದ ಜಿಲ್ಲಾ ಸಹ ಸಂಯೋಜಕ್ ಸುನಿಲ್, ಮಾತೃಶಕ್ತಿ ಪ್ರಮುಖ್ ಪುಷ್ಪಾಂಜಲಿ, ವಿನುತಾ, ಮೇಘ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.